ಇವತ್ತು ನಾನು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನ ಒಂದು ದತ್ತಕ್ಕೆ ತಗೊಳ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೆ. ಮಾತಿನಂತೆ ಈಗಾಗಲೇ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ನಾವು ಹಾಕೊಂಡಿದ್ದೀವಿ. ಸುಮಾರು 80 ಲಕ್ಷ ರೂಪಾಯಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತವಾಗಿರ್ಬೋದು, ಮೂರ್ತಿ ಪ್ರತಿಷ್ಠಾನ ಆಗಿರ್ಬೋದು, ಇಡೀ ಕಾಲನಿ ಡೆವಲಪ್ಮೆಂಟ್ ಮತ್ತು ಇರುವಂತಹ ಮನೆಗಳಿಗೆ ಹಕ್ಕುಪತ್ರವನ್ನು ಕೊಟ್ಟು ಹೊಸ ಮನೆ ಕೂಡ ಕಟ್ಟುವುದಕ್ಕೆ ನಾವು ಈಗಾಗಲೇ ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಇದು ಅಲ್ಲದೆ ನಮ್ಮ ತಾಯಿಯಂದರು ಪೌರ ಕಾರ್ಮಿಕರ ಅಧ್ಯಕ್ಷರು ಇವತ್ತು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಹೊಸದಾಗಿ ಯಾರು ಸೇರ್ಪಡೆಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಮನೆ ಕೊಡಬೇಕು ಅಂತೇಳಿ ಖಂಡಿತವಾಗಿ ನಿಮಗೆಲ್ಲರಿಗೂ ಕೂಡ ಮನೆ ಒದಗಿಸುವಂತ ಕೊಡುವಂತ ಇದೇ ಅವಧಿಯ ಮುಗಿಯೋದರಲ್ಲೇ ನಾನು ಮುಗಿಸ್ಕೊಡ್ತೀನಿ ಅನ್ನೋ ಮಾತನ್ನು ನಾವು ಯಾರು ಚಿಂತೆ ಮಾಡಿದ್ರೆ ಯಾರಿಗೆ ಮನೆ ಇಲ್ಲ, ನಿವೇಶನ ಇಲ್ಲ, ಅವ್ರು ಖಂಡಿತವಾಗಿ ಆ ನೆರವೇರಿಸುವಂತ ಕೆಲಸ ನಾವು ಬರವಣಿಗೆಗಳಲ್ಲಿ ಮಾಡ್ತೀವಿ ಅಂತ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಶರಣಪ್ಪನವರು ಹೇಳಿದ್ವಿ, ನಮ್ಮ ನಗರಸಭೆ ಒಂದು ಖಾಲಿ ಜಾಗ ಇದೆ. ಆ ಜಾಗೆಯನ್ನ ನಮ್ಮ ಸಂಘಕ್ಕೆ ಕೊಟ್ಟರೆ ನಾವು ಒಂದು ಉತ್ತಮವಾದ ಒಂದು ಕಟ್ಟಡವನ್ನು ಮಾಡಿ ಬ್ಯಾಂಕ್ ಅನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದರೆ ಅದರ ತಕ್ಷಣವೇ ನಾನು ನಗರಸಭೆಯಲ್ಲಿ ಆಯುಕ್ತರಿಗೆ ಮಾತಾಡಿ ಆ ಜಾಗೆಯನ್ನು ನಿಮ್ಮ ಒಂದು ಬ್ಯಾಂಕ್ ಹೆಸರಲ್ಲಿ ಮಾಡಿಕೊಡೋದಕ್ಕೆ ನಾನು ಖಂಡಿತವಾಗಿ ಕೊಡಿಸುವಂತ ಕೆಲಸ ಮಾಡ್ತೀವಿ. ಮತ್ತು ಒಂದು ಇವತ್ತು ಒಂದು ಬಹಳ ದಿವಸದ ಸಂಕಲ್ಪ ಇತ್ತು ಶರಣಪ್ಪನವ್ರದ್ದು, ಈಗ ಎಲ್ಲ ಅನೇಕ ನಮ್ಮ ಸುರೇಶಿಗೂ ಕೂಡ ಆ ಬುದ್ಧ ವಿಹಾರನ ಕಟ್ಟಡಕ್ಕೆ ಏನು ಜಾಗೆ ಇತ್ತು ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗಿ ನಾನು ಅದನ್ನ ಜಾಗೆ ನಾನು ಕೂಡ ನೋಡ್ತೀನಿ. ಆ ಜಾಗೆಯನ್ನು ಕೊಡಿಸೋದ್ರ ಜೊತೆಗೆ ಆ ಬುದ್ಧ ವಿಹಾರವನ್ನು ಮಾಡೋದಕ್ಕೆ ನನ್ನ ಸಂಪೂರ್ಣ ಸಹಕಾರ ನಿಮ್ಮ ಜೊತೆಗೆ ಇರುತ್ತೆ ಹೇಳ್ತಾ ಇವತ್ತು ವಿಶೇಷವಾಗಿ ತಾವೆಲ್ಲ ನಾನು ಶಾಸಕರಾದ ಮೇಲೆ ಫಸ್ಟ್ ಸಾರಿ ಸನ್ಮಾನ ತಗೊಂಡಿದ್ದು ನನಗೆ ಫಸ್ಟ್ ಸನ್ಮಾನ ನನಗೆ ಇವತ್ತು ನಾನು ಮತ್ತೆ ನಿಮ್ಮ ಆಶೀರ್ವಾದದಿಂದ ವೀರ ಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದೀನಿ. ಬಹುತೇಕ ನಮ್ಮ ಶರಣಪ್ಪನವ್ರು ಹೇಳ್ಯಾರ ಮಂತ್ರಿಯಾಗಿ ಬರ್ರಿ ಅಂತ ಹೇಳಿ. ಬಹುತೇಕ ನಾನು ಮುಂದೆ ಮಂತ್ರಿ ಆದ್ರೆ ಫಸ್ಟ್ ಸನ್ಮಾನ ಇಲ್ಲೇ ಬಂದು ಮಾಡ್ಕೊಂಡು ಅದೇನಾದ್ರು ಅವಕಾಶ ಸಿಕ್ಕರೆ ಫಸ್ಟ್ ಸನ್ಮಾನ ಇಲ್ಲಿ ಮಾಡಿಸ್ಕೊಂಡು ನಾವು ಮುಂದೆ ಕಡೆ ಮಾಡಿಸ್ಕೊಳ್ತೀವಿ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮನ್ನ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟು ಸನ್ಮಾನವನ್ನು ಮಾಡಿದರು. ಮತ್ತು ನಮ್ಮ ಪೌರ ಕಾರ್ಮಿಕ ತಾಯಿಯಂದರು ಇವತ್ತು ಅವರು ಕೂಡ ಇವತ್ತು ನನಗೆ ಸನ್ಮಾನವನ್ನು ಕೊಟ್ಟರು. ಇವತ್ತು ಅವರಿಗೆಲ್ಲ ಪ್ರಯತ್ನ ಮಾಡಿದ್ದು ನಮ್ಮ ಶರಣಪ್ಪನವರು, ಸುರೇಶ್ ಅವರು, ಯುವರಾಜ್ ಅವರು ಅವರ ಪ್ರಯತ್ನ ಆಗಿದೆ. ಅವ್ರ ನಾನು ಅದ್ರ ಜೊತೆಗೆ ಅವ್ರ ಜೊತೆಗೆ ನಿಂತಿದ್ದೆ ಅಷ್ಟೇ. ಅವತ್ತು ಅಧಿಕಾರ ನಿಂತಿದ್ದಿಲ್ಲ. ಆದ್ರೆ ನನಗೆ ನ್ಯಾಯ ಕೊಡಿಸ್ಬೇಕು ಅಂದ್ರು ನ್ಯಾಯ ಕೊಡಿಸುವಂತ ಕೆಲಸ ಇವತ್ತು ಅವರ ಕೀರ್ತಿ, ಘನತೆ, ಗೌರವ ಶರಣಪ್ಪನ, ಸುರೇಶ್ ಅವರಿಗೆ ಮತ್ತು ಯುವರಾಜ್ ಅವರಿಗೆ ಕೂಡ ಸಲ್ಲಬೇಕು ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸದಸ್ಯರಿಗೆ, ಆಡಳಿತ ಮಂಡಳಿಯವರಿಗೆ 3ನೇ ವರ್ಷಕ್ಕಾದ 30 ವರ್ಷ ಆಗದೊಳಗೂ ಒಳಗೆ 30 ಕೋಟಿ ಬಂಡವಾಳವನ್ನು ಹೊಂದಿರುವಂತಹ ಸಂಸ್ಥೆ ಆಗಿ ಒಳ್ಳೆಯಿಂದ ಆರೈಕೆಯನ್ನು ಹಾರೈಸಿ